ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 2 ಕಪ್ ಮೆಥಡನ್ನ ತಗೊಂಡು ಬಂದಿದ್ದೀನಿ. ಇದು ತುಂಬ ಒಂದು ಎಫೆಕ್ಟಿವ್ ಮೆಥಡು. ಎಷ್ಟು ಅಂದರೆ ನೀವು ಅಂದ್ಕೊಂಡಿರೋದು 100% ಆಗುತ್ತೆ ಅಂತ ಹೇಳ್ತೀನಿ, ಅಷ್ಟು ಎಫೆಕ್ಟಿವ್ ಆಗಿದೆ. ಸೊ ಇದಕ್ಕೆ ಬೇಕಾಗಿರೋದು 2 ಗ್ಲಾಸು ಆ್ಯಂಡ್ ಒಂದು ವಾಟರ್ ಬಾಟಲು. ನೀವು ಒಂದು ತಂಬಿಗೆ ಏನು ಹೇಳ್ತೀವಲ್ವ, ಚಂಬು, ಅದರಲ್ಲಿ ತೊಗೊಂಡ್ರೂ ಆಗುತ್ತೆ. ಬಟ್ ಇಲ್ಲಿ ಮೇನಾಗಿ ಬೇಕಾಗಿರೋದು 2 ಗ್ಲಾಸು ಆ್ಯಂಡ್ 2 ಇಷ್ಟು ಪೇಪರ್ಸು. ಇದನ್ನೇನು ಬರೀಬೇಕು ಅಂತ ಆಮೇಲೆ ಹೇಳ್ತೀನಿ. ಆಫ್ಟರು ಒಂದು ಬ್ಲ್ಯಾಕ್ ಪೆನ್ ಆ್ಯಂಡ್ ಬ್ಲೂ ಪೆನ್. ಬ್ಲ್ಯಾಕ್ ಪೆನ್ ಇಲ್ಲ ಅಂದರೆ ಇಟ್ಸ್ ಓಕೆ, ಬ್ಲೂ ಪೆನ್ ಆದರೂ ಆಗುತ್ತೆ. ಇದರಲ್ಲಿ ಏನು ಬರೀಬೇಕು ಅಂದರೆ, ಫಸ್ಟು ಏನು ಬರೀಬೇಕು ಅಂತ ಹೇಳ್ಬಿಡ್ತೀನಿ. ನೀವು ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಒಂದು ವಿಷಯನ ತಗೊಳ್ಳಿ. ಓಕೆ, ಇವಾಗ ನಿಮಗೆ ಸೆಲ್ಫ್ ಲವ್ ಇರೋದಿಲ್ಲ, ನಿಮ್ಮ ಬಗ್ಗೆ ನಿಮಗೆ ಡೌಟ್ ಇರುತ್ತೆ, ನೀವು ನಿಮ್ಮ ಲೈಫನ್ನು ಹೇಟ್ ಮಾಡ್ಕೊಳ್ತಾ ಇರ್ತೀರ ಆ್ಯಂಡ್ ನಿಮ್ಮನ್ನು ನೀವು ಕೇರ್ ಮಾಡೋದಿಲ್ಲ ಅಂಥವ್ರಿಗೆ ಈ ಒಂದು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ನಿಮ್ಮ ಮೇಲೆ ನಿಮಗೆ ಡೌಟ್ ಇರುತ್ತೆ, ನೀವು ಅಂದ್ಕೊಂಡಿರೋದು ಆಗಲ್ಲ, ಐ ಆಮ್ ಅನ್ಲಕ್ಕಿ, ಐ ಹೇಟ್ ಮೈ ಲೈಫ್ ಅಂತ ಯಾರು ಯಾವಾಗಲೂ ಅನ್ಕೋತೀರ ಅಲ್ವಾ, ಸೊ ಅಂಥವರಿಗೆ ಇಲ್ಲಿ ನಾನು ಬರೆದಿರೋದು ಎಕ್ಸಾಂಪಲಿಗೆ ನಾನು ತೋರಿಸ್ತಾ ಇರೋದು. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಚಿಟ್ಟಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬರೆದಿದ್ದೀನಿ, ಐ ಹೇಟ್ ಮೈ ಲೈಫ್, ಐ ಆಮ್ ಅನ್ಲಕ್ಕಿ, ವುಮನ್ ಆರ್ ಮೆನ್, ನೀವೇ ಏನು ಅದನ್ನು ನೋಡ್ಕೊಂಡು ಬರ್ಕೊಳ್ಳಿ. ಆ್ಯಂಡ್ ಐ ಆಮ್ ವೆರಿ ಬ್ಯಾಡ್, ಐ ಹೇಟ್ ಮೈ ಸೆಲ್ಫ್. ಈ ಥರ ಒಂದು ನೆಗೆಟಿವ್, ಫುಲ್ ನೆಗೆಟಿವ್. ಇನ್ನೂ ಏನೇನು ಬರುತ್ತೋ ಅದನ್ನು ನೀವು ಬರ್ಕೊಳ್ಳಿ. ನಾನು ಇಷ್ಟೇ ಬರೆದಿದ್ದೀನಿ 4 ಲೈನಲ್ಲಿ. ನೀವು ಮೆನ್ ಆಗಿದ್ದರೆ ಮೆನ್ ಅಂತ ಬರ್ಕೊಳ್ಳಿ, ವುಮೆನ್ ಆಗಿದ್ದರೆ ವುಮೆನ್ ಅಂತ ಬರ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಚಿಟ್ಟಲ್ಲಿ ಫುಲ್ ಪಾಸಿಟಿವ್ ಆಗಿ ಬರೀಬೇಕು. ಇದನ್ನು ನೀವು ಬ್ಲೂ ಕಲರಲ್ಲಿ ಬರೀಬೇಕು. ಓಕೆ, ನೋಡ್ಕೊಳ್ಳಿ, ಇದನ್ನು ನೀವು ಬ್ಲೂ ಕಲರಲ್ಲಿ ಬರೀಬೇಕು. ಆ್ಯಂಡ್ ಫಸ್ಟ್ ಒಂದು ನೋಡಿ, ಈ ಥರ ಕ್ಲಿಯರ್ ಇದೆಲ್ವ, ಈ ಥರ ಪಾಸಿಟಿವ್. ಇದು ಫಸ್ಟ್ ಒಂದು ಹಾಳೆಯಲ್ಲಿ ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ನೆಗೆಟಿವ್ ಆಗಿ ಬರ್ಕೋಬೇಕು. ನಿಮಗೆ ಕರೆಂಟ್ ಏನು ಅನಿಸುತ್ತೆ ನಿಮ್ಮ ಬಗ್ಗೆ ಅದನ್ನು ಬರ್ಕೋಬೇಕು. ಆ್ಯಂಡ್ ಈ ಒಂದು ಚಿಟ್ಟಲ್ಲಿ, ಫಸ್ಟ್ ಚಿಟ್ಟಲ್ಲಿ ಏನು ಬರೆದಿದ್ದೀರ ಅಲ್ವಾ, ಅದರ ಅಪೋಸಿಟ್ಟು ಸೆಕೆಂಡ್ ಚಿಟ್ಟಲ್ಲಿ ಬರೀಬೇಕು. ಅಂದರೆ ಫಸ್ಟ್ ಚಿಟ್ಟಲ್ಲಿ ಫುಲ್ ನೆಗೆಟಿವ್ ಆಗಿ ಬರೆದಿರ್ತೀರ, ಸೆಕೆಂಡ್ ಚಿಟ್ಟಲ್ಲಿ ಫುಲ್ ಪಾಸಿಟಿವ್ ಆಗಿ ಬರೀಬೇಕು. ಇಲ್ಲಿ ಏನು ಬರೆದಿರ್ತೀರ ಫಸ್ಟ್ ಚಿಟ್ಟಲ್ಲಿ ಅದೇ ಒಂದು ಸೆಂಟೆನ್ಸ್ಗೆ ಅನ್ವಯವಾಗೋ ಥರದ್ದೇ ಇದರಲ್ಲೂ ಬರೀಬೇಕು. ಇಲ್ಲಿ ನೋಡಿ, ಐ ಹೇಟ್ ಮೈ ಲೈಫ್ ಅಂತ ಹಾಕಿದ್ದೀನಿ, ಇಲ್ಲಿ ಐ ಲವ್ ಮೈ ಸೆಲ್ಫ್ ಅಂತ ಹಾಕಿದ್ದೀನಿ. ಸೊ ಈ ಥರ ಐ ಲವ್ ಮೈ ಲೈಫ್ ಅಂತ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ಐ ಹೇಟ್ ಮೈ ಸೆಲ್ಫ್ ಅಂತ ಹಾಕಿದ್ದೀನಿ. ಸೊ ಈ ಥರ ಫಸ್ಟ್ ಚಿಟ್ಟಲ್ಲಿ ಫುಲ್ ನೆಗೆಟಿವ್, ಸೆಕೆಂಡ್ ಚಿಟ್ಟಲ್ಲಿ ಫುಲ್ ಪಾಸಿಟಿವ್, ಈ ಥರ ಸಿಂಪಲಾಗಿ. ಓಕೆ, ಬರೆದು ಆಮೇಲೆ ಅದನ್ನು ಫಸ್ಟ್ ಗ್ಲಾಸು, ಅದಕ್ಕೆ ಫಸ್ಟ್ ಚಿಟ್ಟು ಏನಿದೆ ಅದನ್ನು ಹೀಗೆ ಅಂಟಿಸ್ಕೋಬೇಕು. ನಾನಿಲ್ಲೇ ಅಂಟಿಸ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೀಗೆ ಅಂಟಿಸ್ಕೋಬೇಕು. 2 ಚಿಟ್ಟನ್ನು ಅಂಟಿಸ್ಕೋಬೇಕು 2 ಗ್ಲಾಸ್ಗೂ. ಅಂಟಿಸ್ಕೊಂಡ್ಮೇಲೆ ಹೀಗಿದೆ ಅಂಟ್ಕೊಂಡಿರುತ್ತೆ ಅಲ್ವಾ, ಸೊ ಆ ಒಂದು ಗ್ಲಾಸಿಗೆ ಈಗ ನಾನು ಅಂಟಿಸಿದ್ರೆ ನಿಮಗೆ ಎಷ್ಟು ನೀರು ಹಾಕ್ತೀನಿ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ನಾನು ಅಂಟಿಸ್ತಾ ಇಲ್ಲ. ನೀವು ಅದನ್ನು ಅಂಟಿಸ್ಕೊಳ್ಳಿ. ಪ್ಯಾಚಲ್ಲಿ ಇದನ್ನು 3/4% ನೀರು ಹಾಕ್ಕೋಬೇಕು. ಗ್ಲಾಸಲ್ಲಿ ನೀವು ತಗೊಂಡಿರೋ ಗ್ಲಾಸ್ ಎಷ್ಟಿದೆ ನೋಡಿ, ಅದ್ರ 3/4% ನೀರು ಹಾಕ್ಕೊಳ್ಳಿ. 3/4% ನೀರು ಹಾಕ್ಕೊಂಡು ಫಸ್ಟ್ ಚಿಟ್ಟೇನು ಫುಲ್ ನೆಗೆಟಿವ್ ಬರೆದಿರ್ತಿರಲ್ವ, ಹೀಗೆ ಅಂಟಿಸಿರ್ತೀರ, 3/4% ನೀರು ಹಾಕ್ಕೊಳ್ಳಿ. ಆ್ಯಂಡ್ ಅದನ್ನು 2 ಕೈಯಲ್ಲಿ ಹೀಗೆ ಇಟ್ಕೋಬೇಕು. ಆ ಚಿಟ್ಟೇನು ಬರೆದಿರ್ತೀರ ಅದು ನಿಮ್ಮ ಸೈಡು ಹೀಗೆ ಇಟ್ಕೋಬೇಕು, ಅಂಗೈಯಲ್ಲಿ ನೋಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ನೀವು ಅದನ್ನು ಓದಬೇಕು, ಏನು ಬರೆದಿರ್ತೀರ ಅದನ್ನು. ಆ್ಯಂಡ್ ಫುಲ್ ಫೀಲಿಂಗಲ್ಲಿ ನೀವು ಇದನ್ನು ಮಾಡಬೇಕು. ಐ ಹೇಟ್ ಮೈ ಲೈಫ್, ಐ ಆಮ್ ಅನ್ಲಕ್ಕಿ. ಇದನ್ನು ನೀವು ಒಂದು 5 ಟೈಮ್ಸ್ 6 ಟೈಮ್ಸ್ ಹೇಳಬೇಕು. ಎಷ್ಟು ಅಂದರೆ ನೀವು ಒಂದೇ ಟೈಮ್ ಹೇಳಿಬಿಟ್ರೆ ನಿಮ್ಮ ಫೀಲಿಂಗ್ ಅದರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಒಂದು 5 to 6 ಟೈಮ್ ಹೇಳಿಬಿಟ್ಟು ಆಫ್ಟರು ಈ ಒಂದು ಏನು ನೀರಿರುತ್ತೆ ಇದನ್ನು ಹೀಗೆ ಅಂಟಿಸಿರ್ತೀರಲ್ವ, ಈ ಒಂದು ಫಸ್ಟ್ ಗ್ಲಾಸಿಂದ ಈ ಒಂದು ಸೆಕೆಂಡ್ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ತೀರ.
ಹೇಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಬಡ ಅಂತ ಹಾಕ್ಬಿಡೋದಲ್ಲ, ನೀವು ಫೀಲ್ ಮಾಡಬೇಕು. ಆ ಒಂದೊಂದು ಡ್ರಾಪ್ನು ಇದಕ್ಕೆ ಹಾಕೋವಾಗ ನಿಮ್ಮ ಅಷ್ಟು ನೆಗೆಟಿವಿಟೀಸು ಇವಾಗ ಪಾಸಿಟಿವ್ ಆಗಿರೋ ಈ ಒಂದು ಗ್ಲಾಸಲ್ಲೇ ಫಿಲ್ ಆಗ್ತಾಯಿದೆ ಆ್ಯಂಡ್ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅಂದ್ಕೊಂಡು ನೀವು ಅದನ್ನು ಹಾಕಬೇಕು. ಆ್ಯಂಡ್ ಅದರ ಸೌಂಡ್ ಏನಿದೆ ಅದನ್ನು ನೀವು ನಿಮ್ಮ ಕಿವಿಗಳಲ್ಲಿ ಆ ಶಬ್ದನ ತುಂಬ್ಕೋಬೇಕು. ಸೊ ಆ ಥರ ಒಂದು ಇದು ಮಾಡ್ಕೋಬೇಕು. ಆ್ಯಂಡ್ ಇದು ಹೀಗೆ ಈ ಕಪ್ಪಿಂದ ಈ ಕಪ್ಪಿಗೆ ಶೇರ್ ಮಾಡುವಾಗ ಕೆಳಗಡೆ ಏನಾದರೂ ಚೆಲ್ಲಿದ್ರೆ ಡೋಂಟ್ ವರಿ, ಅದೇನು ಇದಿಲ್ಲ. ಓಕೆ, ಒಟ್ಟಿನಲ್ಲಿ ನೀವು ನಿಮ್ಮ ಫೀಲಿಂಗ್, ನಿಮ್ಮ ಕರೆಂಟ್ ಎನರ್ಜಿ ಏನಿರಬೇಕು ಇದರಿಂದ ಫಸ್ಟ್ ಗ್ಲಾಸಿಂದ ಸೆಕೆಂಡ್ ಗ್ಲಾಸಿಗೆ ನೀವು ಫಿಲ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನೀವೇನು ನೆಗೆಟಿವಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ನೀವೇನು ಮಾಡಬೇಕು ಅದನ್ನು ಮಾಡ್ತಿದ್ದೀರಾ ಓನ್ಲಿ ಅಷ್ಟೇ. ಅದು ಕೆಳಗೆ ಚೆಲ್ದು ಬಿಡ್ತು ಅದೆಲ್ಲ ನಿಮ್ಗೆ ಬೇಡ. ಓಕೆ, ಆ್ಯಂಡ್ ಇವಾಗ ಆ ಒಂದು ಶಬ್ದನ ಕೇಳಿಸ್ಕೊಳ್ಳಿ. ಓಕೆ, ಆ್ಯಂಡ್ ಇದಾದಮೇಲೆ ಆ್ಯಂಡ್ ಇದನ್ನು ನೀವು ಕೈಯೊಳಗಡೆ ಸೇಮ್ ಯಾವ ಥರ ಫಸ್ಟ್ ಗ್ಲಾಸ್ ಇಟ್ಕೊಂಡಿದ್ರೋ ಅದೇ ಥರ ಹೀಗೆ ಇಟ್ಕೊಂಡು ಆ್ಯಂಡ್ ಇಲ್ಲಿ ಏನು ಬರೆದಿರ್ತೀರ ಅದನ್ನು 5 to 6 ಟೈಮ್ ಫುಲ್ ಫೀಲಿಂಗಲ್ಲಿ ಒಂದು ಸಾರಿ ಓದ್ಕೊಳ್ಳಿ. ಆಫ್ಟರ್ ನೀವು ಫುಲ್ ಫೀಲಿಂಗಲ್ಲಿ ಮನಸ್ಸಿಂದ ಒಂದು ಸಾರಿ ಹೇಳ್ಕೊಳ್ಳಿ 2 ಕಣ್ಗಳನ್ನ ಮುಚ್ಚಿ. ಆಫ್ಟರ್ ಇದನ್ನು ನಿಮ್ಮ 2 ಕೈಗಳ ಮಧ್ಯೆ ಹೀಗೆ ಇಟ್ಕೊಂಡು ಅದನ್ನು ನೀವು ಸಿಪ್ ಬೈ ಸಿಪ್, ಓಕೆ, ಒಂದೇ ಸಲಕ್ಕೆ ಗಟಗಟ ಅಂತ ಕುಡಿದ್ಬಿಡೋದಲ್ಲ, ಸಿಪ್ ಬೈ ಸಿಪ್ ಅದನ್ನು ಟೇಸ್ಟನ್ನು ನೀವು ಎಂಜಾಯ್ ಮಾಡ್ಕೊಂಡು ಕುಡಿಬೇಕು. ಇದನ್ನು 2 ಕಪ್ ಮೆಥಡ್ ಅಂತ ಕರಿತೀವಿ. ಇದು ತುಂಬ ಅಂದರೆ ತುಂಬಾ ಎಫೆಕ್ಟಿವ್. ಎಷ್ಟು ಅಂದರೆ 100ಕ್ಕೆ 99% ಈ ಒಂದು ಮೆಥಡು ವರ್ಕ್ ಆಗುತ್ತೆ. ಆ್ಯಂಡ್ ನಾನು ನನ್ನ ಲೈಫಲ್ಲಿ ನಾನು ಅಚೀವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನೀವು ಓನ್ಲಿ ನಿಮ್ಮ ಸೆಲ್ಫ್ ಲವ್ಗೆ ಮಾತ್ರ ಅಲ್ಲ, ಯಾರು ಮನಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅವರು ಕೂಡ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಯಾರಿಗೆ ನೀವು ಅನ್ಲಕ್ಕಿ ಅನಿಸುತ್ತೆ ಅವರು ಕೂಡ ಮಾಡ್ಕೋಬೋದು. ಯಾರಿಗೆ ಸೆಲ್ಫ್ ಡೌಟ್ ಇರುತ್ತೆ, ಸೆಲ್ಫ್ ಲವ್ ಇಲ್ಲ, ಅವರು ಕೂಡ ಇದನ್ನು ಮಾಡ್ಕೋಬೋದು. ಆ್ಯಂಡ್ ಯಾರಿಗೆ ಸಂಬಂಧಗಳ ಮಧ್ಯೆ ಜಗಳ ಇರುತ್ತೆ ಅವರು ಕೂಡ ನನ್ನ ಹಸ್ಬೆಂಡ್ ನನಗೆ ಕೇರ್ ಮಾಡಲ್ಲ ಅಂತ ಫಸ್ಟ್ ಚಿಟ್ಟಲ್ಲಿ ಬರೆದು ಆ್ಯಂಡ್ ಸೆಕೆಂಡ್ ಚಿಟ್ಟಲ್ಲಿ ಅದರ ಅಪೋಸಿಟ್ ತುಂಬ ಪಾಸಿಟಿವ್ ಆಗಿ ಬರೆದು ಅದನ್ನು ನೀವು ಡ್ರಿಂಕ್ ಮಾಡಬೇಕು. ಆಫ್ಟರ್ ಈ ಮೆಥಡನ್ನ ಒಂದೇ ಸಾರಿ ಮಾಡೋದು, ಪದೇ ಪದೇ ಮಾಡೋ ಹಾಗಿಲ್ಲ. ಈ ಮೆಥಡನ್ನ ಒಂದೇ ಟೈಮ್ ಮಾಡೋದು. ಆ್ಯಂಡ್ 1 ಟೈಮ್ ಈ ಮೆಥಡ್ ಮಾಡಿ ಆದಮೇಲೆ ಒಂದು 15 ಡೇಸ್ ಆದರೂ ಗ್ಯಾಪ್ ಕೊಡಿ. ಓಕೆ, 15 ಡೇಸ್ ಆದರೂ ಗ್ಯಾಪ್ ಕೊಡಿ. ಆಫ್ಟರ್ ನೀವು ಮತ್ತೆ ಮಾಡ್ಬೋದು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ ಆಗಿದೆ ಅಂದ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದರೆ. ಆ್ಯಂಡ್ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೋಡೋದಕ್ಕೆ. ವಿಡಿಯೋ ಕೆಳಗಡೆ ನನ್ನ ವಾಟ್ಸಪ್ದು ಲಿಂಕನ್ನು ಕೊಟ್ಟಿರ್ತೀನಿ, ವಾಟ್ಸಪ್ ಗ್ರೂಪ್ದು. ಅಲ್ಲಿ ಕ್ರಿಸ್ಟಲ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆ್ಯಂಡ್ ಹಾಗೆಯೇ ಕ್ರಿಸ್ಟಲ್ನ ನೀವು ಬೈ ಮಾಡ್ಬೋದು ಅಂದರೂ ಕೂಡ ಬೈ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಹ್ಯಾಪಿ ಯುಗಾದಿ.